ಓಂ ನಮಃ ಶಿವಾಯ. ಎಲ್ಲರಿಗೂ ನಮಸ್ಕಾರ. ಇಂದು ಈ ವಿಡಿಯೋದ ಮೂಲಕ ಮೀನರಾಶಿಯವರ ಜಾತಕದ ಫಲಿತಾಂಶಗಳ ಬಗ್ಗೆ ತಿಳಿದುಕೊಳ್ಳೋಣ. ಇಂದು ನಾವು ಹೇಳಲಿರುವ ವಿಷಯವು ಕೆಲವು ರಾಶಿಯವರಿಗೆ ತುಂಬ ಮಹತ್ವದ್ದಾಗಿದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗಳ ಗೋಚಾರದಲ್ಲಿ ಉಂಟಾಗುತ್ತಿರುವ ಬದಲಾವಣೆಯಿಂದ ಕೆಲವರ ಜೀವನದಲ್ಲಿ ಅನಿರೀಕ್ಷಿತ ಘಟನೆಗಳು ನಡೆಯುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತದೆ. ವಿಶೇಷವಾಗಿ ಮಧ್ಯಾಹ್ನ 12 ಗಂಟೆಯ ನಂತರ ಒಬ್ಬ ಮಹಿಳೆಯ ಮೂಲಕ ನಿಮ್ಮ ಜೀವನದಲ್ಲಿ ಒಂದು ಮಹತ್ವದ ಸುದ್ದಿ ಅಥವಾ ಸತ್ಯ ಹೊರಬರುವ ಯೋಗವಿದೆ ಎಂದು ಜ್ಯೋತಿಷ್ಯ ಪಂಡಿತರು ಅಭಿಪ್ರಾಯಪಡುತ್ತಾರೆ. ಈ ವಿಷಯವು ಮೊದಲಿಗೆ ನಿಮಗೆ ಆಶ್ಚರ್ಯವನ್ನು ಉಂಟು ಮಾಡಬಹುದು, ಆದರೆ ನಂತರ ಇದೇ ಘಟನೆ ನಿಮ್ಮ ಜೀವನಕ್ಕೆ ಹೊಸ ದಾರಿಯನ್ನು ತೋರಿಸುವ ಸಾಧ್ಯತೆಯೂ ಇದೆ. ವಿಡಿಯೋ ಮುಂದುವರಿಸುವ ಮೊದಲು ಒಂದು ಸಣ್ಣ ವಿನಂತಿ. ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ತಪ್ಪದೇ ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಬೆಂಬಲ ನಮಗೆ ಇನ್ನಷ್ಟು ಉತ್ತಮ ವಿಡಿಯೋಗಳನ್ನು ತರಲು ಪ್ರೇರಣೆ ನೀಡುತ್ತದೆ. ಈಗ ಮುಖ್ಯ ವಿಷಯಕ್ಕೆ ಬರೋಣ. ಜ್ಯೋತಿಷ್ಯದ ಪ್ರಕಾರ ಕೆಲವೊಮ್ಮೆ ಗ್ರಹಗಳ ಬದಲಾವಣೆ ನಮ್ಮ ಜೀವನದಲ್ಲಿ ಮರೆತು ಹೋಗಿದ್ದ ಸತ್ಯಗಳನ್ನು ನಮ್ಮ ಮುಂದೆ ತರುತ್ತವೆ. ಅದು ಸಂತೋಷದ ವಿಷಯವಾಗಿರಬಹುದು ಅಥವಾ ನೋವಿನ ವಿಷಯವಾಗಿರಬಹುದು ಅಥವಾ ನಾವು ಎಂದಿಗೂ ಊಹಿಸದ ಸಂಗತಿಯಾಗಿರಬಹುದು. ಇಂದು ಹೇಳಲಾಗುತ್ತಿರುವ ಈ ಘಟನೆಗೆ ಕಾರಣವಾಗುವ ಮಹಿಳೆ ನಿಮ್ಮ ಕುಟುಂಬದವರಾಗಿರಬಹುದು, ಕೆಲಸದ ಸ್ಥಳದಲ್ಲಿರುವವರಾಗಿರಬಹುದು, ಹಳೆಯ ಸ್ನೇಹಿತರಾಗಿರಬಹುದು ಅಥವಾ ನೀವು ಬಹಳ ಹಿಂದೆಯೇ ಮರೆತು ಬಿಟ್ಟ ವ್ಯಕ್ತಿಯಾಗಿರಬಹುದು. ಆದರೆ ಇಲ್ಲಿ ಒಂದು ವಿಷಯವನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಪ್ರತಿಯೊಬ್ಬರ ಜೀವನದಲ್ಲೂ ಇದೇ ರೀತಿಯ ಘಟನೆ ನಡೆಯುತ್ತದೆ ಎಂದು ಭಾವಿಸಬೇಡಿ. ಇದು ಜ್ಯೋತಿಷ್ಯ ನಂಬಿಕೆಯ ಆಧಾರದ ಮೇಲೆ ಹೇಳಲಾಗುತ್ತಿರುವ ಸಾಮಾನ್ಯ ಫಲಿತಾಂಶವಾಗಿದೆ. ಕೆಲವರಿಗೆ ಬಹಳ ದಿನಗಳಿಂದ ಮರೆಮಾಚಿದ್ದ ಒಂದು ಸತ್ಯ ಗೊತ್ತಾಗಬಹುದು. ಇನ್ನು ಕೆಲವರಿಗೆ ಯಾರೋ ಹೇಳಿದ ಒಂದು ಮಾತು ಅವರ ಜೀವನದ ದೃಷ್ಟಿಕೋನವನ್ನೇ ಬದಲಾಯಿಸಬಹುದು. ಮತ್ತು ಕೆಲವರಿಗೆ ಹಳೆಯ ಸಂಬಂಧಕ್ಕೆ ಸಂಬಂಧಿಸಿದ ವಿಷಯಗಳು ಬೆಳಕಿಗೆ ಬರಬಹುದು. ಮೊದಲಿಗೆ ಈ ವಿಷಯ ನಿಮಗೆ ಆಘಾತ ನೀಡಿದರೂ ನಂತರ ಅದು ನಿಮ್ಮ ಒಳ್ಳೆಯದಕ್ಕಾಗಿಯೇ ನಡೆದಿದೆ ಎಂಬುದು ಅರ್ಥವಾಗುತ್ತದೆ. ಜೀವನದಲ್ಲಿ ಕೆಲವೊಮ್ಮೆ ನಾವು ನಂಬಿದವರೇ ನಮ್ಮನ್ನು ನಿರಾಸೆಗೊಳಿಸುತ್ತಾರೆ ಮತ್ತು ಕೆಲವೊಮ್ಮೆ ದೂರವಾಗಿದ್ದವರೇ ನಮ್ಮ ಕಣ್ಣು ತೆರೆಸುವ ಕೆಲಸ ಮಾಡುತ್ತಾರೆ. ಆದ್ದರಿಂದ ಯಾವುದೇ ಸುದ್ದಿ ಕೇಳಿದ ತಕ್ಷಣ ಭಾವೋದ್ವೇಗಕ್ಕೆ ಒಳಗಾಗಿ ನಿರ್ಧಾರ ಮಾಡಬೇಡಿ. ಮೊದಲು ಶಾಂತವಾಗಿರಿ, ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಿ, ನಂತರವೇ ಮುಂದಿನ ಹೆಜ್ಜೆ ಇಡಿ. ಈ ಸಮಯದಲ್ಲಿ ನಿಮ್ಮ ಜೀವನಕ್ಕೆ ಸಂಬಂಧಿಸಿದ ಕೆಲವು ರಹಸ್ಯಗಳು ಹೊರಬರುವ ಸಾಧ್ಯತೆ ಇದೆ. ಅದು ನಿಮ್ಮ ಬಗ್ಗೆ ಇರಬಹುದು, ನಿಮ್ಮ ಕುಟುಂಬದ ಬಗ್ಗೆ ಇರಬಹುದು, ಅಥವಾ ನೀವು ಬಹಳ ದಿನಗಳಿಂದ ತಿಳಿದುಕೊಳ್ಳಬೇಕು ಎಂದುಕೊಂಡಿದ್ದ ವಿಷಯವಾಗಿರಬಹುದು. ಸತ್ಯ ಯಾವಾಗಲೂ ತಡವಾಗಿ ಹೊರಬಂದರೂ ಅದರ ಶಕ್ತಿ ಕಡಿಮೆಯಾಗುವುದಿಲ್ಲ. ಅದು ನಮ್ಮ ಜೀವನದಲ್ಲಿ ಹೊಸ ಪಾಠವನ್ನು ಕಲಿಸುತ್ತದೆ. ಆದ್ದರಿಂದ ಯಾವುದೇ ವಿಷಯವನ್ನು ಕೇಳಿದ ತಕ್ಷಣ ಕೋಪಗೊಳ್ಳಬೇಡಿ. ಯಾರ ಮೇಲೂ ತಕ್ಷಣ ಆರೋಪ ಮಾಡಬೇಡಿ, ಏಕೆಂದರೆ ಕಣ್ಣಿಗೆ ಕಾಣುವುದು ಯಾವಾಗಲೂ ಸತ್ಯವೇ ಆಗಿರಬೇಕೆಂದಿಲ್ಲ. ನಿಮ್ಮ ಜೀವನದಲ್ಲಿ ಈಗಾಗಲೇ ಅನೇಕ ಕಷ್ಟಗಳು ಬಂದಿರಬಹುದು. ಕೆಲವರು ನಿಮ್ಮ ಒಳ್ಳೆಯತನವನ್ನು ದುರುಪಯೋಗಪಡಿಸಿಕೊಂಡಿರಬಹುದು. ನೀವು ನಂಬಿದವರಿಂದಲೇ ಮೋಸ ಅನುಭವಿಸಿರಬಹುದು. ಆದರೆ ಇದೇ ಅನುಭವಗಳು ನಿಮ್ಮನ್ನು ಇಂದು ಇನ್ನಷ್ಟು ಬಲಿಷ್ಠರನ್ನಾಗಿ ಮಾಡಿದೆ. ಈ ರಾಶಿಯವರು ಸಾಮಾನ್ಯವಾಗಿ ತುಂಬ ಒಳ್ಳೆಯ ಮನಸ್ಸಿನವರು. ಯಾರಿಗೂ ತೊಂದರೆ ಕೊಡಲು ಇಷ್ಟಪಡುವುದಿಲ್ಲ. ಸಾಧ್ಯವಾದಷ್ಟು ಎಲ್ಲರಿಗೂ ಸಹಾಯ ಮಾಡುವ ಗುಣ ಇವರಲ್ಲಿರುತ್ತದೆ. ಆದರೆ ಇದೇ ಒಳ್ಳೆಯತನವು ಕೆಲವರು ತಮ್ಮ ಲಾಭಕ್ಕಾಗಿ ಬಳಸಿಕೊಳ್ಳುತ್ತಾರೆ. ನಿಮ್ಮ ಮೌನವನ್ನು ದೌರ್ಬಲ್ಯ ಎಂದು ಭಾವಿಸುತ್ತಾರೆ. ನಿಮ್ಮ ಸಹನೆಯನ್ನು ಭಯ ಎಂದು ಅರ್ಥ ಮಾಡಿಕೊಳ್ಳುತ್ತಾರೆ. ಆದರೆ ನಿಜವಾಗಿಯೂ ನೀವು ಹಾಗಿಲ್ಲ. ಸಮಯ ಬಂದಾಗ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ನಿಮ್ಮಲ್ಲಿದೆ. ಕಷ್ಟಗಳು ಬಂದರೂ ಕುಗ್ಗದೆ ನಿಲ್ಲುವ ಧೈರ್ಯ ನಿಮ್ಮಲ್ಲಿದೆ. ಇತ್ತೀಚಿನ ದಿನಗಳಲ್ಲಿ ನಿಮ್ಮ ವಿರುದ್ಧ ಅಸೂಯೆ ಪಡುವವರು ಹೆಚ್ಚಾಗಿರಬಹುದು. ನೀವು ಸಂತೋಷವಾಗಿರುವುದನ್ನು, ನಿಮ್ಮ ಪ್ರಗತಿಯನ್ನು ಅಥವಾ ನಿಮ್ಮ ಕುಟುಂಬದ ನೆಮ್ಮದಿಯನ್ನು ಕೆಲವರು ಸಹಿಸಿಕೊಳ್ಳದೇ ಇರಬಹುದು. ಅಂತಹವರಿಂದ ಸ್ವಲ್ಪ ದೂರವಿರುವುದೇ ಉತ್ತಮ. ನಿಮ್ಮ ವೈಯಕ್ತಿಕ ವಿಷಯಗಳನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳಬೇಡಿ. ನಿಮ್ಮ ಮನೆಯ ಸಮಸ್ಯೆ, ಹಣಕಾಸಿನ ವಿಚಾರಗಳು ಅಥವಾ ಭವಿಷ್ಯದ ಯೋಜನೆಗಳನ್ನು ಹೊರಗಿನವರಿಗೆ ಹೇಳುವುದನ್ನು ತಪ್ಪಿಸಿ.
ಏಕೆಂದರೆ ಪ್ರತಿಯೊಬ್ಬರೂ ನಿಮ್ಮ ಹಿತವನ್ನು ಬಯಸುತ್ತಾರೆ ಎಂದು ಭಾವಿಸುವುದು ಸರಿಯಲ್ಲ. ಕೆಲವರು ನಿಮ್ಮ ಮಾತುಗಳನ್ನೇ ನಿಮ್ಮ ವಿರುದ್ಧ ಬಳಸಿಕೊಳ್ಳುವ ಸಾಧ್ಯತೆಯೂ ಇದೆ. ಆದ್ದರಿಂದ ಈ ಸಮಯದಲ್ಲಿ ನಿಮ್ಮ ಮಾತು ಮತ್ತು ನಂಬಿಕೆಗೆ ಮಿತಿ ಇರಲಿ. ಜೀವನದಲ್ಲಿ ಯಾರನ್ನಾದರೂ ನಂಬುವುದು ತಪ್ಪಲ್ಲ, ಆದರೆ ಅತಿಯಾಗಿ ನಂಬುವುದು ಕೆಲವೊಮ್ಮೆ ದೊಡ್ಡ ನೋವಿಗೆ ಕಾರಣವಾಗುತ್ತದೆ. ಹಾಗಾಗಿ ಈ ದಿನಗಳಲ್ಲಿ ಪ್ರತಿಯೊಂದು ವಿಷಯದಲ್ಲಿಯೂ ಸ್ವಲ್ಪ ಎಚ್ಚರಿಕೆ ಹಾಗೆ ನಡೆದುಕೊಳ್ಳುವುದು ಉತ್ತಮ. ಇದೀಗ ಈ ರಾಶಿಗೆ ಸೇರಿದ ಮಹಿಳೆಯರು ಮತ್ತು ಪುರುಷರು ಜೀವನದಲ್ಲಿ ಕಂಡುಬರುವ ಫಲಿತಾಂಶಗಳ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ. ಮೊದಲು ಮಹಿಳೆಯರ ವಿಷಯಕ್ಕೆ ಬಂದರೆ, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಇತ್ತೀಚಿನ ದಿನಗಳಲ್ಲಿ ನೀವು ಕುಟುಂಬದ ಜವಾಬ್ದಾರಿಗಳಿಂದ ಮಾನಸಿಕ ಒತ್ತಡವನ್ನು ಅನುಭವಿಸುತ್ತಿರಬಹುದು. ಕೆಲವರಿಗೆ ಜೀವನ ಸಂಗಾತಿಯೊಂದಿಗಿನ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು. ಸಣ್ಣ ವಿಷಯಗಳು ದೊಡ್ಡ ಜಗಳಕ್ಕೆ ಕಾರಣವಾಗುವ ಸಾಧ್ಯತೆ ಇರುವುದರಿಂದ ಮಾತಿನಲ್ಲಿ ತಾಳ್ಮೆ ಇರುವುದು ಬಹಳ ಮುಖ್ಯ. ನಿಮ್ಮ ಒಳ್ಳೆಯತನವನ್ನು ಎಲ್ಲರೂ ಅರ್ಥ ಮಾಡಿಕೊಳ್ಳುವುದಿಲ್ಲ. ನೀವು ಕುಟುಂಬಕ್ಕಾಗಿ ಮಾಡುವ ತ್ಯಾಗವನ್ನು ಕೆಲವರು ಸಹಜವಾಗಿ ತೆಗೆದುಕೊಳ್ಳಬಹುದು. ಆದರೆ ನಿರಾಶರಾಗಬೇಡಿ. ನೀವು ಇಂದು ಮಾಡುತ್ತಿರುವ ಒಳ್ಳೆಯ ಕೆಲಸಕ್ಕೆ ಒಂದು ದಿನ ಖಂಡಿತ ಫಲ ಸಿಗುತ್ತದೆ. ಕೆಲವು ಮಹಿಳೆಯರು ಬಹಳ ದಿನಗಳಿಂದ ಮನಸ್ಸಿನಲ್ಲಿಟ್ಟುಕೊಂಡಿದ್ದ ನೋವನ್ನು ಯಾರೊಂದಿಗೂ ಹಂಚಿಕೊಳ್ಳದೆ ಬದುಕುತ್ತಿರಬಹುದು. ಇಂತಹ ಸಂದರ್ಭಗಳಲ್ಲಿ ನಿಮ್ಮ ಮನಸ್ಸನ್ನು ಹಗುರವಾಗಿಡಿ. ದೇವರ ಮೇಲೆ ಭರವಸೆ ಇಡಿ. ಕುಟುಂಬದ ಹಿರಿಯರ ಸಲಹೆ ಪಡೆಯಿರಿ. ಕೋಪದಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳಬೇಡಿ. ಇನ್ನು ಪುರುಷರ ವಿಷಯಕ್ಕೆ ಬಂದರೆ, ನೀವು ನಂಬಿದವರಿಂದಲೇ ಮೋಸ ಹೋಗಿರುವ ಅನುಭವ ಇರಬಹುದು. ಹಣಕಾಸಿನ ವಿಷಯದಲ್ಲಿ ಹೆಚ್ಚು ಖರ್ಚು ಮಾಡಿದ ಪರಿಣಾಮ ಈಗ ಸ್ವಲ್ಪ ಒತ್ತಡ ಎದುರಾಗಿರಬಹುದು. ಆದರೆ ಇದೇ ಸಮಯದಲ್ಲಿ ಹೊಸ ಅವಕಾಶಗಳು ಕೂಡ ನಿಮ್ಮ ಜೀವನಕ್ಕೆ ಬರಲಿವೆ. ಕೆಲವರು ಉದ್ಯೋಗದಲ್ಲಿ ಉತ್ತಮ ಅವಕಾಶ ಪಡೆಯಬಹುದು. ಕೆಲವರಿಗೆ ಬಾಕಿ ಉಳಿದಿದ್ದ ಹಣ ವಾಪಸ್ ಬರುವ ಸಾಧ್ಯತೆ ಇದೆ. ವ್ಯಾಪಾರ ಮಾಡುತ್ತಿರುವವರಿಗೆ ನಿಧಾನವಾಗಿ ಪ್ರಗತಿ ಕಾಣಿಸಿಕೊಳ್ಳಬಹುದು. ಆದರೆ ಯಾವುದೇ ಹೂಡಿಕೆ ಮಾಡುವ ಮೊದಲು ಸರಿಯಾಗಿ ಪರಿಶೀಲನೆ ಮಾಡುವುದು ಅಗತ್ಯ. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಒಬ್ಬ ಮಹಿಳೆ ಪ್ರಮುಖ ಪಾತ್ರ ವಹಿಸುತ್ತಾಳೆ. ಆದರೆ ಆ ಮಹಿಳೆ ನಿಮ್ಮ ಶತ್ರುವೇ ಆಗಿರಬೇಕು ಎನ್ನುವ ಅಗತ್ಯವಿಲ್ಲ. ಕೆಲವೊಮ್ಮೆ ಆಕೆ ನಿಮ್ಮ ಹಿತೈಷಿಯೂ ಆಗಿರಬಹುದು. ಆಕೆಯ ಮೂಲಕ ನಿಮಗೆ ಮಹತ್ವದ ಮಾಹಿತಿ ಅಥವಾ ಸತ್ಯ ತಿಳಿಯುವ ಸಾಧ್ಯತೆ ಇದೆ. ಆದ್ದರಿಂದ ಯಾರ ಮಾತನ್ನು ತಕ್ಷಣ ನಂಬಬೇಡಿ. ಅದೇ ಸಮಯದಲ್ಲಿ ಸಂಪೂರ್ಣವಾಗಿ ತಿರಸ್ಕರಿಸಬೇಡಿ. ಸತ್ಯವನ್ನು ಪರಿಶೀಲಿಸಿ ನಂತರವೇ ನಿರ್ಧಾರ ಮಾಡಿ. ನಿಮ್ಮ ಸುತ್ತಮುತ್ತ ಇರುವ ಪ್ರತಿಯೊಬ್ಬರೂ ನಿಮ್ಮ ಹಿತವನ್ನು ಬಯಸುವುದಿಲ್ಲ ಎಂಬುದನ್ನು ನೆನಪಿಡಿ. ಕೆಲವರು ನಿಮ್ಮ ಯಶಸ್ಸನ್ನು ಸಹಿಸಿಕೊಳ್ಳದೆ ನಿಮ್ಮ ಬಗ್ಗೆ ತಪ್ಪು ಅಭಿಪ್ರಾಯಗಳನ್ನು ಹರಡಬಹುದು. ಅಂತಹವರೊಂದಿಗೆ ಅನಗತ್ಯವಾಗಿ ವಾದ ವಿವಾದ ಮಾಡಬೇಡಿ. ನಿಮ್ಮ ಮೌನವೇ ಕೆಲವೊಮ್ಮೆ ನಿಮ್ಮ ದೊಡ್ಡ ಶಕ್ತಿಯಾಗುತ್ತದೆ. ಹಣದ ವಿಷಯದಲ್ಲಿ ವಿಶೇಷ ಎಚ್ಚರಿಕೆ ಅಗತ್ಯ. ಅನಗತ್ಯ ಖರ್ಚುಗಳನ್ನು ಕಡಿಮೆ ಮಾಡಿ. ಯಾರಿಗಾದರೂ ದೊಡ್ಡ ಮೊತ್ತದ ಹಣವನ್ನು ಸಾಲವಾಗಿ ನೀಡುವ ಮೊದಲು 2 ಬಾರಿ ಯೋಚಿಸಿ. ದಾಖಲೆ ಇಲ್ಲದೆ ಯಾವುದೇ ಹಣಕಾಸಿನ ವ್ಯವಹಾರ ಮಾಡಬೇಡಿ. ಕುಟುಂಬದಲ್ಲಿ ಶಾಂತಿಯನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸಿ. ನಿಮ್ಮ ಮಾತಿನಿಂದ ಯಾರ ಮನಸ್ಸಿಗೂ ನೋವಾಗದಂತೆ ವರ್ತಿಸಿ. ಹಿರಿಯರ ಆಶೀರ್ವಾದ ಪಡೆಯಿರಿ. ಅವರ ಅನುಭವವು ನಿಮಗೆ ಸರಿಯಾದ ದಾರಿಯನ್ನು ತೋರಿಸಬಹುದು. ಆರೋಗ್ಯದ ವಿಷಯದಲ್ಲಿಯೂ ನಿರ್ಲಕ್ಷ್ಯ ಮಾಡಬೇಡಿ. ಸಣ್ಣ ಸಮಸ್ಯೆಯಾದರೂ ಕಡೆಗಣಿಸದೆ ವೈದ್ಯರ ಸಲಹೆ ಪಡೆಯಿರಿ. ಮಾನಸಿಕ ಒತ್ತಡ ಕಡಿಮೆ ಮಾಡಲು ಪ್ರತಿದಿನ ಸ್ವಲ್ಪ ಸಮಯ ಧ್ಯಾನ ಅಥವಾ ಪ್ರಾರ್ಥನೆಗೆ ಮೀಸಲಿಡಿ. ಜ್ಯೋತಿಷ್ಯ ನಂಬಿಕೆಯ ಪ್ರಕಾರ ಗುರುಬಲ ಉತ್ತಮವಾಗಿದ್ದರೆ ಗುರುವಾರ ದೇವರ ದರ್ಶನ ಮಾಡುವುದು, ದಾನ ಧರ್ಮ ಮಾಡುವುದು ಮತ್ತು ಅಗತ್ಯವಿರುವವರಿಗೆ ಸಹಾಯ ಮಾಡುವುದು ಶುಭಕರವೆಂದು ಹೇಳಲಾಗುತ್ತದೆ. ಇವು ಮನಸ್ಸಿಗೂ ನೆಮ್ಮದಿಯನ್ನು ನೀಡುತ್ತವೆ. ನಿಮ್ಮ ಜೀವನದಲ್ಲಿ ಇದುವರೆಗೆ ನಡೆದ ಕಷ್ಟಗಳನ್ನು ನೆನೆದು ದುಃಖ ಪಡುವುದಕ್ಕಿಂತ ಅವುಗಳಿಂದ ಪಾಠ ಕಲಿಯುವುದು ಮುಖ್ಯ. ಪ್ರತಿಯೊಂದು ಅನುಭವವು ನಿಮ್ಮನ್ನು ಇನ್ನಷ್ಟು ಬಲಿಷ್ಠರನ್ನಾಗಿ ಮಾಡುತ್ತದೆ. ಇನ್ನು ಮುಂದೆ ಯಾರ ಮೇಲೂ ಅತಿಯಾದ ನಂಬಿಕೆ ಇಡಬೇಡಿ. ಎಲ್ಲರೊಂದಿಗೂ ಗೌರವದಿಂದ ವರ್ತಿಸಿ. ಆದರೆ
ನಿಮ್ಮ ವೈಯಕ್ತಿಕ ವಿಷಯಗಳನ್ನು ಮಿತಿಯೊಳಗೆ ಇಟ್ಟುಕೊಳ್ಳಿ. ಇದೇ ನಿಮ್ಮ ಸುರಕ್ಷತೆಯ ಮೊದಲ ಹೆಜ್ಜೆ. ಯಾವುದೇ ಪರಿಸ್ಥಿತಿ ಎಷ್ಟೇ ಕಷ್ಟವಾಗಿದ್ದರೂ ಆತುರದಿಂದ ನಿರ್ಧಾರ ಮಾಡಬೇಡಿ. 1 ದಿನ 2 ದಿನ ಯೋಚಿಸಿ ನಂತರವೇ ಕ್ರಮ ಕೈಗೊಳ್ಳಿ. ತಾಳ್ಮೆಯಿಂದ ತೆಗೆದುಕೊಂಡ ನಿರ್ಧಾರಗಳು ದೀರ್ಘಕಾಲದ ಯಶಸ್ಸನ್ನು ತರುತ್ತವೆ. ಕೊನೆಗೆ ಒಂದು ವಿಷಯವನ್ನು ನೆನಪಿಡಿ, ದೇವರು ನಮಗೆ ಕಷ್ಟಗಳನ್ನು ಕೊಡುವುದು ನಮ್ಮನ್ನು ಮುರಿಯಲು ಅಲ್ಲ, ಮತ್ತಷ್ಟು ಗಟ್ಟಿಗೊಳಿಸಲು. ಆದ್ದರಿಂದ ಆತ್ಮವಿಶ್ವಾಸ ಕಳೆದುಕೊಳ್ಳಬೇಡಿ. ನಿಮ್ಮ ಪರಿಶ್ರಮವನ್ನು ಮುಂದುವರಿಸಿ. ಒಳ್ಳೆಯ ಸಮಯ ಬಂದಾಗ ನಿಮ್ಮ ಜೀವನದಲ್ಲಿ ಸಂತೋಷ, ನೆಮ್ಮದಿ ಮತ್ತು ಯಶಸ್ಸು ಖಂಡಿತವಾಗಿಯೂ ಕಾಣಿಸಿಕೊಳ್ಳುತ್ತದೆ. ಈ ಮಾಹಿತಿ ಜ್ಯೋತಿಷ್ಯ ನಂಬಿಕೆಯ ಆಧಾರದ ಮೇಲೆ ನೀಡಲಾಗಿದೆ. ಇದನ್ನು ವೈಯಕ್ತಿಕ ಮಾರ್ಗದರ್ಶನ ಅಥವಾ ಖಚಿತ ಭವಿಷ್ಯವಾಣಿ ಎಂದು ಪರಿಗಣಿಸಬೇಡಿ. ನಿಮ್ಮ ಜೀವನದ ಪ್ರಮುಖ ನಿರ್ಧಾರಗಳನ್ನು ಸದಾ ವಿವೇಕದಿಂದ ಮತ್ತು ಪರಿಸ್ಥಿತಿಯನ್ನು ಪರಿಶೀಲಿಸಿ ತೆಗೆದುಕೊಳ್ಳಿ. ವಿಡಿಯೋ ನಿಮಗೆ ಇಷ್ಟವಾದರೆ ತಪ್ಪದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಹಾಗೆಯೇ ನಮ್ಮ ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ ಎಂದು ಕಾಮೆಂಟ್ ಮಾಡಿ. ಈ ವಿಡಿಯೋ ವೀಕ್ಷಿಸಿದ ನನ್ನೆಲ್ಲ ವೀಕ್ಷಕ ಬಂಧುಗಳಿಗೂ ಧನ್ಯವಾದಗಳು. ಜೈ ಶ್ರೀರಾಮ್, ಜೈ ಸಾಯಿರಾಮ್, ಓಂ ನಮಃ ಶಿವಾಯ, ಹರ ಹರ ಮಹಾದೇವ್.